ಫ್ಯಾಕ್ಟ್ ನಂಬರ್ 1. ಪ್ರಾಣಿ ಪ್ರಪಂಚದಲ್ಲಿ ಕಡಲ ಕುದುರೆ ಬಹಳ ವಿಚಿತ್ರ. ಇಲ್ಲಿ ಹೆಣ್ಣು ಕಡಲ ಕುದುರೆಯು ಮೊಟ್ಟೆಗಳನ್ನು ಗಂಡು ಕಡಲ ಕುದುರೆಯ ಹೊಟ್ಟೆಯಲ್ಲಿರುವ ಚೀಲಕ್ಕೆ ವರ್ಗಾಯಿಸುತ್ತದೆ. ಗಂಡು ಕಡಲ ಕುದುರೆಯೇ ಆ ಮೊಟ್ಟೆಗಳನ್ನು ಹೊತ್ತು ಮರಿಗಳನ್ನು ಹಾಕುತ್ತದೆ. ಫ್ಯಾಕ್ಟ್ ನಂಬರ್ 2. ವಿಜ್ಞಾನಿಗಳು ಈಗ ವಾತಾವರಣದಲ್ಲಿರುವ ಹೆಚ್ಚುವರಿ ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ಅದನ್ನು ಅತ್ಯಂತ ಹೆಚ್ಚಿನ ಒತ್ತಡದಲ್ಲಿ ಸಂಸ್ಕರಿಸಿ ಲ್ಯಾಬ್ ಗ್ರೋನ್ ವಜ್ರಗಳನ್ನಾಗಿ ಪರಿವರ್ತಿಸುತ್ತಿದ್ದಾರೆ. ಇದು ಪರಿಸರ ಮಾಲಿನ್ಯ ಕಡಿಮೆ ಮಾಡಲು ಒಂದು ಹೊಸ ದಾರಿ. ಫ್ಯಾಕ್ಟ್ ನಂಬರ್ 3. ನವಜಾತ ಶಿಶುಗಳು ಜನಿಸಿದಾಗ ಅವುಗಳ ಕಣ್ಣಿನ ಬಣ್ಣ ಹೆಚ್ಚಾಗಿ ನೀಲಿ ಅಥವಾ ತಿಳಿ ಬಣ್ಣದಲ್ಲಿ ಇರುತ್ತದೆ. ಮಗುವಿನ ಕಣ್ಣಿನ ಪಾಪೆಯಲ್ಲಿ ಮೆಲನಿನ್ ಎಂಬ ವರ್ಣದ್ರವ್ಯವು ಅಭಿವೃದ್ಧಿಯಾಗಲು ಸಮಯ ತೆಗೆದುಕೊಳ್ಳುವುದರಿಂದ ಮಗು ಬೆಳೆದಂತೆ ಕಣ್ಣಿನ ಬಣ್ಣ ಬದಲಾಗುತ್ತದೆ. ಫ್ಯಾಕ್ಟ್ ನಂಬರ್ 4. ವಿಶ್ವದ ಅತಿ ದೊಡ್ಡ ಪ್ರಾಣಿಯಾದ ನೀಲಿ ತಿಮಿಂಗಲಕ್ಕೆ ಹಲ್ಲುಗಳೇ ಇರುವುದಿಲ್ಲ. ಬದಲಿಗೆ ಅದರ ಬಾಯಿಯಲ್ಲಿ ಬಾಲಿನ್ ಎಂಬ ಕೂದಲಿರುವಂತಹ ರಚನೆಗಳು ಇರುತ್ತವೆ. ಇವು ನೀರಿನಲ್ಲಿರುವ ಸಣ್ಣ ಸಣ್ಣ ಮೀನುಗಳನ್ನು ಸೋಸಲು ಸಹಾಯ ಮಾಡುತ್ತದೆ. ಶುಕ್ರ ಗ್ರಹದ ವಾತಾವರಣವು ಎಷ್ಟು ವಿಷಕಾರಿಯಾಗಿದೆ ಎಂದರೆ ಅಲ್ಲಿ ಮಳೆ ಎಂದರೆ ನೀರಲ್ಲ, ಬದಲಿಗೆ ಸಲ್ಫ್ಯೂರಿಕ್ ಆಮ್ಲ ಅಂದರೆ ಸಲ್ಫ್ಯೂರಿಕ್ ಆಸಿಡ್ ಸುರಿಯುತ್ತದೆ. ಆದರೆ ಅಲ್ಲಿನ ವಿಪರೀತ ಶಾಖಕ್ಕೆ ಆ ಮಳೆ ಹನಿಗಳು ನೆಲಕ್ಕೆ ತಲುಪುವ ಮೊದಲೇ ಆವಿಯಾಗಿ ಹೋಗುತ್ತವೆ. ನೀವು ಒಂದು ಬೆಳ್ಳುಳ್ಳಿ ಎಸಳನ್ನು ನಿಮ್ಮ ಪಾದಕ್ಕೆ ಉಜ್ಜಿಕೊಂಡರೆ ಸುಮಾರು 15ರಿಂದ 30 ನಿಮಿಷಗಳ ನಂತರ ಆ ಬೆಳ್ಳುಳ್ಳಿಯ ರುಚಿ ಮತ್ತು ವಾಸನೆ ನಿಮ್ಮ ಬಾಯಲ್ಲಿ ತಿಳಿಯುತ್ತದೆ. ಬೆಳ್ಳುಳ್ಳಿಯಲ್ಲಿರುವ ಅಲಿಸಿನ್ ಎಂಬ ಅಂಶವು ಚರ್ಮದ ಮೂಲಕ ರಕ್ತ ಸೇರಿ ಬಾಯಿಗೆ ತಲುಪುತ್ತದೆ. ಜ್ವಾಲಾಮುಖಿ ಸ್ಫೋಟ ಸಂಭವಿಸಿದಾಗ ಕೇವಲ ಲಾವಾ ಮಾತ್ರ ಬರುವುದಿಲ್ಲ, ಅಲ್ಲಿ ಭಯಾನಕ ಮಿಂಚುಗಳು ಕೂಡ ಉಂಟಾಗುತ್ತವೆ. ಜ್ವಾಲಾಮುಖಿಯಿಂದ ಹೊರಬರುವ ಬೂದಿ ಮತ್ತು ಕಲ್ಲುಗಳ ಘರ್ಷಣೆಯಿಂದ ಸ್ಥಿರ ವಿದ್ಯುತ್ ಉಂಟಾಗಿ ಈ ಮಿಂಚುಗಳು ಸೃಷ್ಟಿಯಾಗುತ್ತವೆ. ಮಧುಮೇಹಕ್ಕೆ ಮದ್ದಾದ ಇನ್ಸುಲಿನ್ ಕಂಡುಹಿಡಿದ ಫ್ರೆಡ್ರಿಕ್ ಬ್ಯಾಂಟಿಂಗ್ ಮತ್ತು ಅವರ ತಂಡ ಈ ಔಷಧಿಯ ಪೇಟೆಂಟ್ ಅನ್ನು ಕೇವಲ $1ಗೆ ವಿಶ್ವವಿದ್ಯಾಲಯಕ್ಕೆ ಮಾರಾಟ ಮಾಡಿದರು. ಯಾರಿಗೂ ಇದರ ಲಾಭ ಸಿಗಬಾರದು, ಎಲ್ಲರಿಗೂ ಅಗ್ಗವಾಗಿ ಮದ್ದು ಸಿಗಲಿ ಎಂಬುದು ಅವರ ಉದ್ದೇಶವಾಗಿತ್ತು. ಈ ಉದ್ದೇಶ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅಲಿಗೇಟರ್ ಸ್ನ್ಯಾಪಿಂಗ್ ಟರ್ಟಲ್ ಎಂಬ ಆಮೆಯ ನಾಲಿಗೆಯು ನೋಡಲು ಕೆಂಪು ಬಣ್ಣದ ಹುಳದಂತೆ ಇರುತ್ತದೆ. ಇದು ನೀರಿನ ಅಡಿಯಲ್ಲಿ ಬಾಯಿ ತೆರೆದು ಸುಮ್ಮನೆ ಕುಳಿತುಕೊಳ್ಳದೆ ಮೀನುಗಳು ಅದನ್ನು ಹುಳವೆಂದು ತಿನ್ನಲು ಬಂದಾಗ ಆಮೆ ತಕ್ಷಣ ಅದನ್ನು ಬೇಟೆಯಾಡುತ್ತದೆ. ಅಲಿಗೇಟರ್ ಸ್ನ್ಯಾಪಿಂಗ್ ಟರ್ಟಲ್ ಎಂಬ ಆಮೆಯ ನಾಲಿಗೆಯು ನೋಡಲು ಕೆಂಪು ಬಣ್ಣದ ಹುಳದಂತೆ ಇರುತ್ತದೆ. ಇದು ನೀರಿನ ಅಡಿಯಲ್ಲಿ ಬಾಯಿ ತೆರೆದು ಸುಮ್ಮನೆ ಕುಳಿತುಕೊಳ್ಳುತ್ತದೆ. ಮೀನುಗಳು ಇದನ್ನು ಹುಳವೆಂದು ತಿನ್ನಲು ಬಂದಾಗ ಆಮೆ ತಕ್ಷಣ ಅದನ್ನು ಬೇಟೆಯಾಡುತ್ತದೆ. ಕಾಮನ್ ಸ್ವಿಫ್ಟ್ ಎಂಬ ಪಕ್ಷಿಯು ಸತತವಾಗಿ 10 ತಿಂಗಳ ಕಾಲ ನೆಲಕ್ಕೆ ಇಳಿಯದೆ ಹಾರಬಲ್ಲದು. ಇದು ಹಾರುತ್ತಿರುವಾಗಲೇ ಆಹಾರ ಸೇವಿಸುತ್ತದೆ ಮತ್ತು ಗಾಳಿಯಲ್ಲೇ ನಿದ್ರಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.